ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ರಾಜಕ್ರಿಯ ರೇಖಿ ಮಾಸ್ಟರ್ ಮತ್ತು ಏಂಜಲ್ಸ್ ಮಾಸ್ಟರ್. ಇವತ್ತಿನ ವಿಡಿಯೋದ ಮುಖ್ಯ ವಿಷಯ ಅಂತಂದರೆ ಏಂಜಲ್ ದೇವಾಸ್ ಥೆರಪಿ ಉಚಿತ ವೆಬಿನಾರ್. ಬಹಳ ದಿನ ನಂತರ ನಾವು ಏಂಜಲ್ ದೇವಾಸ್ ಥೆರಪಿಯ ವೆಬಿನಾರನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ಬಹಳ ಜನ ನಮಗೆ ಕರೆ ಮಾಡಿದ್ರಿ. ಕರೆ ಮಾಡಿಕೊಂಡು ಹೊರಗಡೆ ಈಗ ನಮಗೆ ಬೇರೆ ಬೇರೆ ಸೆಂಟರ್ನಿಂದ ನಾವು ಕಲ್ತ್ಕೊಂಡು ಬಂದಿದ್ವಿ, ಕೆಲವು ಕನ್ಫ್ಯೂಷನ್ಸ್ ಇದೆ, ನಮಗೆ ಕಾರ್ಡ್ ಕಟ್ಟಿಂಗ್ ಗೊತ್ತಿಲ್ಲ, ನಂಬರ್ ಕಾಂಬಿನೇಷನ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ, ಆನಂತರ ಅಪರ್ಮೇಷನ್ ಕೊಡಬಹುದೇ, ಡೈಲಿ ಅನುಷ್ಠಾನ ಹೇಗೆ, ಇಂಥದ್ರ ಬಗ್ಗೆ ಎಲ್ಲ ತುಂಬ ಜನ ನನಗೆ ಕರೆ ಮಾಡಿ ಕೇಳಿದ್ರಿ. ವೈಯಕ್ತಿಕವಾಗಿ ನಾವು ಅವರಿಗೆ ಫೋನಲ್ಲಿ ಹೇಳೋದಕ್ಕಿಂತ ನಾನು ವೆಬಿನಾರನ್ನು ಮಾಡ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಈ ವೆಬಿನಾರನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಈ ವೆಬಿನಾರ್ ನಡೆಯುವಂಥ ದಿನಾಂಕ 22 ಫೆಬ್ರವರಿ ರವಿವಾರ ಬೆಳಿಗ್ಗೆ 10 ಗಂಟೆಗೆ. ಈ ಡೇಟ್ನಲ್ಲಿ ನಾವು ಮಾಡ್ತಾ ಇದ್ವಿ. ಯಾರ್ಯಾರಿಗೆ ಏಂಜಲ್ ದೇವಾಸ್ ಥೆರಪಿ ಬಗ್ಗೆ ಕನ್ಫ್ಯೂಷನ್ ಇದೆಯೋ ಅಂಥವರು ಈ ಒಂದು ವೆಬಿನಾರ್ನಲ್ಲಿ ಜಾಯಿನ್ ಆಗಬಹುದು. ಬಹಳ ಕಡೆ ನಾವು ನೋಡಿದ ಪ್ರಕಾರವಾಗಿ ಈ ಏಂಜಲ್ ಅಂಡ್ ದೇವಾಸ್ ಥೆರಪಿಯನ್ನು ಕಲಿತುಕೊಂಡ ಕೂಡಲೇ ಕೇವಲ ಒಂದು PDF ಅನ್ನು ಕೊಟ್ಬಿಡ್ತಾರೆ. ಆ PDF ಕ್ವಾಡ್ ಕಟ್ಟಿಂಗ್ ಮೆಥಡನ್ನೇ ಹೈಡ್ ಮಾಡಿಬಿಡ್ತಾರೆ, ಅಲ್ಲಿ ಹೇಳ್ಕೊಡೋದಿಲ್ಲ. ಅಲ್ಲದೆ ಕ್ವಾಡ್ ಕಟ್ಟಿಂಗನ್ನು ಮಾಡೋದಕ್ಕೆ ಪ್ರತ್ಯೇಕವಾದಂಥ ಚಾರ್ಜ್ ತೆಗೆದುಕೊಳ್ಳುವಂಥದ್ದು ಇಂಥವೆಲ್ಲ ಇದೆ. ಇರಲಿ, ಅವರ ವೈಯಕ್ತಿಕ ವಿಚಾರಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವೇನು ಮಾಡಬಹುದು ಅನ್ನೋದನ್ನಷ್ಟೇ ನಾವು ನೋಡಬೇಕಾಗತ್ತೆ. ಸ್ನೇಹಿತರೆ, ಬಹಳ ಮಂದಿಗೆ ಈ ಏಂಜಲ್ ಅಂಡ್ ದೇವಾಸ್ ಥೆರಪಿ ಅನ್ನುವಂಥದ್ದು ಬೇರೆ ಒಂದು ಧರ್ಮದ ಧ್ಯಾನ ಕ್ರಮನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏಂಜಲ್ಸ್ ಅಂತ ಕರಿತೀವಿ, ಹಾಗಾದರೆ ಏಂಜಲ್ಸ್ ಅನ್ನುವಂಥದ್ದು ನಮ್ಮ ಧರ್ಮದ ಪದ್ಧತಿ ಅಲ್ಲ, ಹೆಸರುಗಳಲ್ಲ ಹೇಳುವಂಥ ಒಂದು ಗೊಂದಲ ಕೂಡ ಇದೆ. ಅದು ಸಹಜ. ಆದರೆ ಸರಿಯಾಗಿ ಅರ್ಥೈಸುವಿಕೆಯಲ್ಲಿ ಸಮಸ್ಯೆಗಳಿರೋದ್ರಿಂದ ಕೆಲವರು ಅದನ್ನೇ ಹೌದು ಅಂತ ಅಂದ್ಕೊಂಡ್ಬಿಡ್ತಾರೆ. ಈ ಏಂಜಲ್ ಅಂಡ್ ದೇವಾಸ್ ಥೆರಪಿ ಅನ್ನುವಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಒಂದು ಸಮಾಜಕ್ಕೆ ಸೀಮಿತವಾದಂಥ ವಿದ್ಯೆ ಅಲ್ಲ. ಸರ್ವ ಧರ್ಮದಲ್ಲೂ ಸರ್ವ ಸಮಾಜದಲ್ಲೂ ಎಲ್ಲ ದೇಶಗಳಲ್ಲೂ ಬಳಕೆಯಲ್ಲಿರುವಂಥ ಒಂದು ಮೆಥಡ್ ಅದು. ಬಹಳ ಜನ ಅದರ ಏಂಜಲ್ಸ್ ಅಂತ ಕರಿತಾ ಇರೋದ್ರಿಂದ ನಾವು ಕೂಡ ಏಂಜಲ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ದೇವದೂತರು ಮತ್ತು ಗಂಧರ್ವರು ಹೇಳುವಂಥ ಹೆಸರಿನಲ್ಲಿ ಹಿಂದಿನಿಂದಲೂ ಕೂಡ ಕರ್ಕೊಂಡು ಬರ್ತಾ ಇದ್ದೇವೆ. ಅದರ ಬಗ್ಗೆ ಬಹಳಷ್ಟು ನಿಮಗೆ ರೆಫರೆನ್ಸ್ಗಳು ಸಿಗದೇ ಇದ್ರೂ ಸಹಿತ ಅನುಭವದ ಆಧಾರದ ಮೇಲೆ ನಾವು ಅದನ್ನು ತಿಳ್ಕೊಳ್ತೀವಿ. ಹಾಗಾದರೆ ಏಂಜಲ್ಸ್ ಅಂದರೆ ಏನು? ಸಾಮಾನ್ಯವಾಗಿ ನಮ್ಮಲ್ಲಿ ಪವಾಡ ಪುರುಷರು ಅಂತ ಬರ್ತಾರೆ. ಆ ಏಂಜಲ್ಸ್ಗಳಲ್ಲಿ ಎಷ್ಟು ಪ್ರಕಾರ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಎಲ್ಲ ಏಂಜಲ್ಸ್ಗಳು ನಮ್ಮೊಟ್ಟಿಗೆ ಬರೋದಿಲ್ಲ, ಸಹಾಯಕ್ಕೆ ಬರೋದಿಲ್ಲ. ಕೆಲವಷ್ಟು ಏಂಜಲ್ಸ್ಗಳು ಬರ್ತವೆ. ಹಾಗಾದರೆ ಅದನ್ನು ದೀಕ್ಷೆ ತೆಗೆದುಕೊಳ್ಳುವಂಥ ಪದ್ಧತಿ ಹೇಗೆ, ಎಷ್ಟು ಲೆವೆಲ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾವು ವೆಬಿನಾರ್ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀವಿ. ಇದು ವೆಬಿನಾರ್ ನಡೆಸೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಮತ್ತು ಕೇವಲ ನಮ್ಮ ಒಂದು ಗ್ರೂಪಿನವರಿಗೆ ಅಂತಲ್ಲ, ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ಬೋದು. ಉಚಿತವಾಗಿರುತ್ತೆ, ಸಂಪೂರ್ಣವಾಗಿ ಯಾವುದೇ ಚಾರ್ಜಸ್ಸನ್ನು ಮಾಡೋದಿಲ್ಲ. ವೆಬಿನಾರ್ಗೆ ನಾವು ನಮ್ಮಲ್ಲಿ ಕೋರ್ಸನ್ನು ತೆಗೆದುಕೊಳ್ಳೋದಿದ್ರೆ ಮಾತ್ರ ನಿಮಗೆ ಚಾರ್ಜಸ್ ಇರುತ್ತೆ. ಈ ವೆಬಿನಾರ್ನಲ್ಲಿ ನಿಮಗೆ ಏಂಜಲ್ಸ್ಗಳಲ್ಲಿ ಎಷ್ಟು ಪ್ರಕಾರ, ಯಾವ ಯಾವ ಏಂಜಲ್ಸ್ಗಳು ನಮ್ಮ ಸಹಾಯಕ್ಕೆ ಬರ್ತಾರೆ, ಯಾವ ಯಾವ ಉದ್ದೇಶಗಳಿಗೆ ಯಾವ ಯಾವ ಏಂಜಲ್ಸನ್ನು ನಾವು ಕರಿಬೇಕು, ಆ ನಂತರ ಏಂಜಲ್ಸ್ ಯಾವ ಥರದ ಎನರ್ಜಿ, ಕಂಡೀಷನೇಬಲು ಅನ್ಕಂಡೀಷನೇಬಲು ಅಥವಾ ಅದರಲ್ಲಿ ಸಿಂಬಲ್ ಇದೆಯೋ ಇಲ್ವೋ, ಆನಂತರ ಚಕ್ರ ಧ್ಯಾನ ಮಾಡಬೇಕೇ ಬೇಡವೇ, ಇಂಥವೆಲ್ಲ ಬಹಳಷ್ಟು ಗೊಂದಲಗಳಿದ್ದಾವೆ. ಅದನ್ನು ನಾವು ನಿಮಗೆ ವೆಬಿನಾರ್ನಲ್ಲಿ ಕ್ಲಿಯರ್ ಮಾಡ್ತೇವೆ. ಇನ್ನು ನಾವು ಏಂಜಲ್ಸನ್ನು ಕಲಿತು ಬೇರೆಯವರಿಗೆ ನಾವು ಯಾವ ರೀತಿ ಹೀಲಿಂಗನ್ನು ಮಾಡಬಹುದು, ಅದು ಯಾವ ಹಂತದಲ್ಲಿ ನಮಗೆ ಬೇರೆಯವ್ರಿಗೆ ಹೀಲ್ ಮಾಡುವಂಥ ಪ್ರಕ್ರಿಯೆ ಬರುತ್ತೆ. ಬಹಳ ಜನ ನಮಗೆ ಕರೆ ಮಾಡಿದರು, ಸರ್ ನಾವು ಏಂಜಲ್ಸನ್ನು ಬೇರೆಯವ್ರಿಗೆ ಹೀಲ್ ಮಾಡೋದಾದರೆ ಎಷ್ಟು ಲೆವೆಲ್ ಕಲಿಬೇಕು, ಸ್ಟಾರ್ಟಿಂಗೇ ಬರುತ್ತೆ, ಅದು ಯಾವ ರೀತಿ ಮಾಡಬೇಕು ಅನ್ನೋದಾದ್ರೆ ನಿಮ್ಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಬಹಳ ಕಡೆ ಈ ಏಂಜಲ್ಸ್ ಬಗ್ಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಕಾಂಬಿನೇಷನ್ ಬಗ್ಗೆ ಹಾಕಿದಂಥ ಉದಾಹರಣೆಗಳು ಸಿಗ್ತವೆ. ಲಕ್ಕಿ ನಂಬರು, ಅನ್ಲಕ್ಕಿ ನಂಬರು ಅಂತ ವಿಚಾರದಲ್ಲಿ ತಲೆಯಲ್ಲಿ ಹುಳ ಬಿಡುವಂಥ ಪ್ರಯತ್ನ.
ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ. ನಾವು ಏಂಜಲ್ಸನ್ನು ನಂಬ್ಕೊಂಡು ಅದನ್ನು ಪಾಲನೆ ಮಾಡ್ತಾ ಇದ್ದೇವೆ, ಬಳಸ್ಕೊಳ್ತಾ ಇದ್ದೀವಿ ಅಂದರೆ ಲಕ್ಕಿ ಅನ್ಲಕ್ಕಿ ಅನ್ನುವಂಥದ್ದು ಎಲ್ಲಿ ಬರ್ತಾ ಇದೆ. ನಮಗೆ ನಂಬಿಕೆ ಇದೆ, ನಾವು ಯಾವುದೇ ನಂಬರನ್ನು ಕಂಡ್ರೂ ಕೂಡ ನಮ್ಗೆ ಅದರಿಂದ ಪಾಸಿಟಿವೇ ಆಗತ್ತೆ ಅಂತ. ಅಂಥದ್ದು ಇದ್ದ ಮೇಲೂ ಕೂಡ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನುವಂಥದ್ದು ಕನ್ಸಿಡರ್ ಮಾಡೋದು ಹೇಗೆ, ಯಾಕೆ ಮಾಡಬೇಕು? ಇದು ಬಹಳ ಇಂಪಾರ್ಟೆಂಟ್. ನಮಗೆ ಏಂಜಲ್ಸಿಂದ ಒಳ್ಳೇದೇ ಆಗ್ತದೆ, ಅಂಥದ್ರ ಮೇಲೂ ಕೂಡ ನಾವು ಮತ್ತೆ ಲಕ್ಕಿ ಅನ್ಲಕ್ಕಿ ನಂಬರ್ ಅಂತ ನಮಗೆ ಏಂಜಲ್ಸ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಆಗ್ತದೆ. ಖಂಡಿತ ಅದು ಬೇಡ. ಯಾಕಂದರೆ ಎಷ್ಟೋ ಜನ ತಮ್ಮ ಲೈಫಲ್ಲಿ ಲಕ್ಕಿ ಮತ್ತು ಅನ್ಲಕ್ಕಿ ನಂಬರ್ ಅನ್ನುವಂಥದ್ದು ಮೈಂಡಿಗೆ ತಂದ್ಕೊಂಡ್ಬಿಟ್ಟು ಪ್ರತಿಯೊಂದು ವಿಚಾರಕ್ಕೂ ಸಹಿತ ಲಕ್ಕಿ ನಂಬರ್ ಕಾಣಬೇಕು, ಲಕ್ಕಿ ನಂಬರ್ ಕಾಣಬೇಕು ಅನ್ನೋಂಥ ರೀತಿಯಲ್ಲಿ ವೇಟ್ ಮಾಡಿದ್ದನ್ನು ಕೆಲವರು ಹೇಳ್ಕೊಳ್ತಾರೆ. ಹೋಗ್ತಾ ಹೋಗ್ತಾ ಅವರಿಗೆ ಅದೇ ಒಂದು ಅವರ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಮುಂದೊಂದು ದಿನ ನಾವು ಸ್ನಾನಕ್ಕೆ ಹೋಗೋದಿದ್ರು ಕೂಡ ಲಕ್ಕಿ ನಂಬರ್ ಕಾಣಬೇಕು, ಅಥವಾ ವಾಶ್ರೂಮ್ಗೆ ಹೋಗೋದಿದ್ರು ಕೂಡ ಲಕ್ಕಿ ನಂಬರ್ ಕಾಣಬೇಕು ಅನ್ನೋಂಥ ಮನಸ್ಥಿತಿಗೆ ಬರೋರು ಕೂಡ ಇರ್ತಾರೆ. ಎಷ್ಟೋ ಕಡೆ ಆ ಲಕ್ಕಿ ನಂಬರ್ ಕಾಣಿಸಿಲ್ಲ ಅಂತೇಳಿ ಮಕ್ಕಳ ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗದೆ ಲೇಟಾಗಿ ಹೋಗೋಣ ಅಂತೇಳಿ ಆ ಅಡ್ಮಿಷನ್ದು ಆಫರು ತಪ್ಪೋಗಿ ಆ ಸ್ಕೂಲೇ ಮಿಸ್ ಆದಂಥ ಉದಾಹರಣೆ ಇರುತ್ತೆ. ಎಷ್ಟೋ ಮೀಟಿಂಗ್ಗಳನ್ನು ಯಜಮಾನರು ಅವಾಯ್ಡ್ ಮಾಡಿಕೊಂಡು ಆ ಮೀಟಿಂಗೇ ಕ್ಯಾನ್ಸಲ್ ಆದಂಥ ಎಕ್ಸಾಂಪಲ್ಗಳು ಕೂಡ ಇದೆ. ಅದಕ್ಕೆ ನಮ್ಮಲ್ಲಿ ನಾವು ಯಾವತ್ತೂ ಕೂಡ ನಂಬರ್ ಕಾಂಬಿನೇಷನ್ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ. ನಾವು ನಮ್ಮ ಗುರುಗಳನ್ನು ಕೂಡ ನಾವು ಕೇಳಿ ಆಗಿದೆ. ನಮ್ಮ ಗುರುಗಳಂದರೆ ಈ ಏಂಜಲ್ಸನ್ನು ಇವತ್ತು ಪರಿಚಯ ಮಾಡಿಕೊಟ್ಟಂಥವ್ರು. ಅವರು ಅದ್ರ ಬಗ್ಗೆ ಏನು ನಂಬರ್ ಕಾಂಬಿನೇಷನ್ ಬಗ್ಗೆ ಏನು ಹೇಳಬೇಡಿ ಅಂತ ಹೇಳಿದ್ದಾರೆ. ಹಾಗೆ ನಂಬರ್ ಕಾಂಬಿನೇಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಬೇರೆ ಯಾವ ಸೆಂಟರ್ನಲ್ಲಿ ನೀವು ಕಲ್ತ್ಕೊಂಡು ಅಲ್ಲಿ ನೀವು ನಂಬರ್ ಕಾಂಬಿನೇಷನನ್ನು ಮಾಡ್ಲಿಕ್ಕೆ ಹೇಳಿದ್ರೆ ಅದನ್ನು ನೀವು ನಂಬೋದು ಕೂಡ ಬೇಡ. ಅದಕ್ಕೆ ನಾವು ಹೇಳ್ತೀವಿ ನಿಮಗೆಲ್ಲ ವೆಬಿನಾರ್ನಲ್ಲಿ ಯಾವ ರೀತಿ ಮಾಡಬೇಕು, ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಬಿಡಬೇಕು. ಇನ್ನು ಏಂಜಲ್ಸ್ಗಳು ನಮ್ಗೆ ಯಾವ ರೀತಿ ಕನೆಕ್ಟ್ ಆಗ್ತವೆ ಅದು ಬಹಳ ಇಂಪಾರ್ಟೆಂಟ್. ಏಂಜಲ್ಸ್ಗಳು ನಮ್ಗೆ ಬಹಳ ಸುಲಭವಾಗಿ ಕನೆಕ್ಟ್ ಆಗುವಂಥ ಶಕ್ತಿಗಳು. ಅದರಲ್ಲೂ ಕೂಡ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಂತ ಎಷ್ಟನ್ನ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಖ್ಯವಾಗಿ ಕಾರ್ಡ್ ಕಟ್ಟಿಂಗ್. ಎಷ್ಟೋ ಕಡೆ ಈ ಕಾರ್ಡ್ ಕಟ್ಟಿಂಗ್ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಹೆದರಿಸುವಂಥ ಪ್ರಯತ್ನಗಳು ಕೂಡ ನಡೀತಿರೋದು ಗಮನಕ್ಕೆ ಬಂದಿದೆ. ಎಲ್ಲೋ ನೀವು ಫಂಕ್ಷನ್ಗೆ ಹೋದಾಗ ನಿಮಗೆ ಇತರರಿಂದ ನಿಮಗೆ ಕಾರ್ಡ್ಗಳು ಬಂದ್ಬಿಡ್ತವೆ, ಅಥವಾ ನೀವು ಬಸ್ಸಲ್ಲಿ ಓಡಾಡೋದ್ರಿಂದ ಕಾರ್ಡ್ ಬರುತ್ತೆ, ಫೋನಲ್ಲಿ ಮಾತಾಡೋದ್ರಿಂದ ಕಾರ್ಡ್ ಬರುತ್ತೆ, ಅಥವಾ ನಿಮ್ಮ ಜೊತೆಗೆ ಅವರು ಒಡನಾಟ ಇಟ್ಕೊಳ್ಳೋದ್ರಿಂದ ಕಾರ್ಡ್ ಬರುತ್ತೆ. ಇಂಥವೆಲ್ಲ ಅನಾವಶ್ಯಕ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ತುಂಬುವಂಥ ಪ್ರಯತ್ನ ನಡೀತಾ ಇದೆ. ಹಾಗಾದರೆ ಕಾರ್ಡ್ ಅಂದ್ರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಾಗ ನಿಮಗಲ್ಲಿ ಆ ಸಮಸ್ಯೆ ಬರೋದಿಲ್ಲ. ಕಾರ್ಡ್ ನಮಗೆ ಒಡನಾಟದಿಂದ ಬರೋದಾದರೆ, ಪ್ರಯಾಣ ಮಾಡೋದ್ರಿಂದ ಬರೋದಾದರೆ, ಅಥವಾ ಸಭ್ಯ ಸಮಾರಂಭಗಳಿಗೆ ಹೋಗೋದ್ರಿಂದ ಬರೋದಾದರೆ, ಇವತ್ತು ಪುರೋಹಿತರಿಗೆ ಎಷ್ಟು ಕಾರ್ಡ್ ಬಂದಿರಬೇಕಾಗಿತ್ತು? ಶುಭ ಕಾರ್ಯವನ್ನು ಮಾಡುವಂಥ ಪುರೋಹಿತರು ದಿನಕ್ಕೊಂದು ಶುಭ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಉಪನಯನ, ಆನಂತರ ಮದುವೆ, ಗೃಹ ಪ್ರವೇಶ ಅಂತೇಳಿ. ಅವ್ರಿಗೆ ಯಾಕೆ ಬಂದಿಲ್ಲ? ಪ್ರತಿದಿನ ಡ್ರೈವರ್ ಕಂಡಕ್ಟರ್ಗಳು, ಬಸ್ಸಿನ ಡ್ರೈವರ್ ಕಂಡಕ್ಟರ್ಗಳು ತುಂಬ ಜನರ ಮಧ್ಯೆ ಓಡಾಡ್ತಿರ್ತಾರೆ. ಅವ್ರಿಗೆ ಯಾಕೆ ಕಾರ್ಡ್ ಬಂದಿಲ್ಲ? ಹಾಸ್ಪಿಟಲ್ ಡಾಕ್ಟರ್ ಎಷ್ಟೋ ಜನಕ್ಕೆ ಟ್ರೀಟ್ ಮಾಡ್ತಿರ್ತಾರೆ, ಅವ್ರಿಗೆ ಯಾಕೆ ಕಾರ್ಡ್ ಬಂದಿಲ್ಲ? ಇಲ್ಲಿ ಕಾರ್ಡಿನ ನಿಜವಾದ ಅರ್ಥವೇ ನಿಮಗೆ ಗೊತ್ತಿಲ್ಲ ಅಂದರೆ ಆ ರೀತಿ ಆಗುತ್ತೆ. ಹಾಗಾಗಿ ಬಹಳ ಸೆಂಟರ್ನಲ್ಲಿ ಕಾರ್ಡ್ ಬಗ್ಗೆ ಸರಿಯಾದ ಮಾಹಿತಿ ಕೊಡದೇ ಇರೋದ್ರಿಂದ ನಾವು ನಿಮಗೆ ಆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಜನರ ಹತ್ರ ಬೆರೆಯೋದ್ರಿಂದ, ಒಡನಾಟ ಮಾಡೋದ್ರಿಂದ, ಬಸ್ಸಲ್ಲಿ ಓಡಾಡೋದ್ರಿಂದ, ಫಂಕ್ಷನಲ್ಲಿ ಅಟೆಂಡ್ ಆಗೋದ್ರಿಂದ, ಫೋನಲ್ಲಿ ಮಾತಾಡೋದ್ರಿಂದೆಲ್ಲ ನಿಮಗೆ ಕಾರ್ಡ್ ಬರೋದಿಲ್ಲ. ಆ ಒಂದು ವಿಚಾರವನ್ನು ನಿಮ್ಮ ಮೈಂಡಿಂದ ತೆಗೆದುಬಿಡಿ. ಅನಾವಶ್ಯಕ ನಿಮ್ಮನ್ನು ಹೆದರಿಸುವಂಥದ್ದು. ಮತ್ತು ಇನ್ನು ಕೆಲವರು ಹೇಳ್ತಾರೆ, ಇನ್ನೊಬ್ಬರಿಗೆ ನೀವು ಇದು ಕಾರ್ಡ್ ಕಟ್ಟಿಂಗನ್ನು ಮಾಡಬೇಡಿ, ಅದರಿಂದ ನಿಮಗೆ ಕಾರ್ಡ್ ಬಂದುಬಿಡುತ್ತೆ. ಅದು ಹೇಗೆ ಬರುತ್ತೆ? ನೀವು ಅದಕ್ಕೆ ನಿಮ್ಗೆ ಪ್ರೊಟೆಕ್ಷನ್ ಹಾಕ್ಕೊಂಡಿರ್ತೀರಲ್ಲ. ಪ್ರೊಟೆಕ್ಷನ್ ಹಾಕ್ಕೊಂಡಿದ್ದಾಗ ಹಾಕಿದ ಮೇಲೂ ಕೂಡ ಕಾರ್ಡ್ ಬರ್ತದೆ ಅನ್ನೋದಾದ್ರೆ ಅದು ಪ್ರೊಟೆಕ್ಷನ್ ಹಾಕೊಳ್ಳೋದು ಯಾಕೆ? ಸುಮ್ಮನೆ ಅನಾವಶ್ಯಕ ಗೂಬೆ ಕಾಕಕ್ಕ ಗುಬ್ಬಕ್ಕನ ಕಥೆಯನ್ನು ಹೇಳಿಕೊಂಡು ನಿಮಗೆ ಹೆದರಿಸುವಂಥ ಪ್ರಯತ್ನ ಮಾಡ್ತಾರೆ. ಇದರ ಉದ್ದೇಶ ಇಷ್ಟೇ, ನೀವು ಬೇರೆಯವರಿಗೆ ಕಾರ್ಡ್ ಕಟ್ಟಿಂಗ್ ಮಾಡಬಾರ್ದು, ನಮ್ಮ ಹತ್ರನೇ ಮಾಡಿಸ್ಕೊಳ್ಳಿ, ಅದೊಂದು ಸ್ವಲ್ಪ ಹಣ ಎತ್ತಲಿಕ್ಕೆ ಆಗತ್ತೆ ಅನ್ನುವಂಥ ಒಂದು ಪ್ರಯತ್ನ ಅಷ್ಟೇ. ಹಾಗಾಗಿ ನೀವು ಈ ವೆಬಿನಾರ್ನೆಲ್ಲ ಜಾಯ್ನ್ ಆದಾಗ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಅನಂತರ ನಿಮ್ಮ ಮೆಡಿಟೇಷನ್ ಜರ್ನಿ ಕೂಡ ತುಂಬ ಸರಿಯಾದ ರೀತಿಯಲ್ಲಿ ಸಾಗತ್ತೆ. ಎಲ್ಲಿ ನೀವು ಬಿಗಿನಿಂಗ್ಲೇ ತುಂಬ ಕನ್ಫ್ಯೂಷನನ್ನು ಇಟ್ಕೊಂಡಿದ್ರೆ ಹೋಗ್ತಾ ಹೋಗ್ತಾ ನಿಮ್ಮ ಲೈಫಿನಲ್ಲಿ ಎಲ್ಲ ಕನ್ಫ್ಯೂಷನ್ನೇ ಆಗುತ್ತೆ. ಅದರಲ್ಲೂ ಕೂಡ ರಾಜಕೀಯ ರೇಖೆ ಇರ್ಬೋದು ಅಥವಾ ಏಂಜಲ್ಸ್ ಅಂತ ಕೋರ್ಸ್ನಲ್ಲಿ ನಿಮಗೆ ಹೀಲಿಂಗ್ ವರ್ಷನ್ ಇರ್ಬೋದು, ಪ್ರೊಟೆಕ್ಷನ್ ಇರ್ಬೋದು, ಪ್ರತಿಯೊಂದು ಪ್ರಾರಂಭದಲ್ಲೇ ಬಂದುಬಿಡುತ್ತೆ ಫಸ್ಟ್ ಲೆವೆಲಲ್ಲಿ. ರೇಖೆಯಲ್ಲಿ ಹಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಸಿಂಬಾಲು ಚಕ್ರದನ್ನೆಲ್ಲ ಆ್ಯಡ್ ಆಗ್ತಾ ಹೋಗ್ತದೆ. ಇದರಲ್ಲಿ ಹಾಗಲ್ಲ, ನಿಮಗೆ ಫಸ್ಟ್ ಲೆವೆಲಲ್ಲೇ ನಿಮಗೆ ಕಾರ್ಡ್ ಕಟ್ಟಿಂಗ್ ಇರ್ಬೋದು, ಅಫರ್ಮೇಷನ್ ಕೊಡೋದಿರ್ಬೋದು, ಎಲ್ಲ ಎನರ್ಜಿ ಗ್ರಿಡ್ ಆಕ್ಟಿವೇಶನ್ ಇರ್ಬೋದು, ರಿಗ್ರೆಷನ್ ಥೆರಪಿ ಇರ್ಬೋದು, ಇದೆಲ್ಲ ರಾಜಕೀಯದಲ್ಲಿ ಬರುವಂಥದ್ದು. ಏಂಜಲ್ಸಲ್ಲೂ ಕೂಡ ಹಾಗೇನೆ
ಕಾರ್ಡ್ ಕಟ್ಟಿಂಗು, ಆನಂತರ ಪರ್ಮಿಷನ್ ಕೊಡುವಂಥದ್ದು, ಇವೆಲ್ಲ ನಿಮಗೆ ಪ್ರಾರಂಭದಲ್ಲೇ ಬಂದ್ಬಿಡುತ್ತೆ. ಹಾಗೆ ನೀವು ಪ್ರಾರಂಭದಲ್ಲೇ ಅದನ್ನು ಸಮಸ್ಯೆಯನ್ನು ಅಥವಾ ಗೊಂದಲವನ್ನು ಇಟ್ಕೊಳ್ಳುವಂಥದ್ದು ಬೇಡ. ಹಾಗಾಗಿ ಈ ಒಂದು ಪ್ರಯತ್ನವನ್ನು ಮಾಡಿ. ಈ ವೆಬಿನಾರ್ ನಡೆಯುವಂಥ ದಿನಾಂಕ 22ನೇ ತಾರೀಕು ಫೆಬ್ರವರಿ ತಿಂಗಳ ರವಿವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇದೇ ಸಂದರ್ಭದಲ್ಲಿ ನಿಮಗೆ ಬೇರೆ ಕಡೆಯಿಂದ ಬಂದಂಥ ಸ್ಟೂಡೆಂಟ್ ಆಗಿದ್ದರೂ ಕೂಡ ಪರವಾಗಿಲ್ಲ, ನಿಮಗೆ ಕಾರ್ಡ್ ಕಟ್ಟಿಂಗನ್ನು ಯಾವ ರೀತಿ ಮಾಡಬೇಕು, ಬೇರೆಯವ್ರಿಗೆ ಪರ್ಮಿಷನ್ ಕೊಡೋದು ಹೇಗೆ, ಮತ್ತು ಟೋಟಲಿ ವೆಬಿನಾರ್ ಎಲ್ಲನೂ ಕೂಡ ನಾವು ಮಾಡ್ತೀವಿ. ಬರೀ ಯಾವುದೇ ಹಣ ನಾವು ತೆಗೆದುಕೊಳ್ತಾ ಇಲ್ಲ, ಫ್ರೀಯಾಗಿ ಮಾಡ್ಕೊಳ್ತೀವಿ. ನಿಮ್ಗೆ ಆಸಕ್ತಿ ಇದ್ದರೆ ಖಂಡಿತ ನೀವು ಈ ವೆಬಿನಾರ್ನಲ್ಲಿ ಜಾಯ್ನ್ ಆಗಿ. ಈ ವೆಬಿನಾರ್ನಲ್ಲಿ ಜಾಯ್ನ್ ಆಗಲಿಕ್ಕೆ ಯಾವುದೇ ಮಾನದಂಡ ಇಲ್ಲ. ನಿಮ್ಮ ವಾಟ್ಸಪ್ ನಂಬರ್ನಿಂದ ನಮ್ಮ ಕೆಳಗಡೆಯಲ್ಲಿ ವಿಡಿಯೋದ ಕೆಳಗಡೆ ಕಾಣುವಂಥ ಸ್ಕ್ರಾಲ್ನಲ್ಲಿ ಬರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಡೀಟೇಲನ್ನು, ನೀವು ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ ಏನಾದರೂ ಕಲಿತಿದ್ದು ಅದ್ರ ಬಗ್ಗೆ ಡೀಟೇಲ್, ಗುರುಗಳು ಯಾರು ಅಂತ ಹೇಳಿ, ಮತ್ತು ನಿಮ್ಮ ಸ್ವಂತ ವಿವರವನ್ನು ನಮಗೆ ವಾಟ್ಸಪ್ ಮಾಡಿ ನಾವು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ವೈಯಕ್ತಿಕವಾಗಿ ನಿಮಗೆ ಲಿಂಕನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಜನ ಇರೋದ್ರಿಂದ ಗ್ರೂಪಿಯಲ್ಲಿ ಲಿಂಕನ್ನು ಕೊಟ್ಬಿಡ್ತೀವಿ. ಗೂಗಲ್ ಮೀಟಲ್ಲಿ ನಡೆಯುತ್ತೆ, ಅಲ್ಲಿಗೆ ನೀವು ಜಾಯ್ನ್ ಆಗಿರ್ತೀರಿ, ಲಿಂಕ್ ಬರುತ್ತೆ. ಆನಂತರ ನಿಮ್ಗೆ ಏನು ಸಂದೇಹಗಳಿದೆಯೋ ಅದನ್ನೆಲ್ಲ ನೀವು ನಮಗೆ ಪ್ರಶ್ನೆ ಮಾಡ್ತಾ ನೀವು ಕೇಳ್ಕೊಳ್ಬೋದು. ಹಾಗಾಗಿ ತುಂಬ ಒಂದು ಅನುಕೂಲವಾಗುವಂಥ ಈ ಪ್ರಾತ್ಯಕ್ಷಿಕೆ ಇರುತ್ತೆ. ಬಹಳ ಜನ ಇದರಿಂದ ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಈ ಫೆಬ್ರವರಿ ತಿಂಗಳ 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಇದನ್ನು ಪ್ರಾರಂಭಿಸ್ತೀವಿ. ಕಾರ್ಡ್ ಕಟ್ಟಿಂಗು ಬರುತ್ತೆ ಇದರಲ್ಲಿ. ಮತ್ತು ಯಾರ್ಯಾರಿಗೆ ಏಂಜಲ್ ದೀಕ್ಷೆ ಆಗಿಲ್ವೋ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ದೀಕ್ಷೆನ ಮಾಡಿಕೊಂಡೇ ನಿಮಗೆ ವೆಬಿನಾರ್ಗೆ ಜಾಯಿನ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಒಂದೊಮ್ಮೆ ನೀವು ಹಿಂದೆ ಮಾಡ್ಕೊಂಡಿದ್ದರೆ ಅದಕ್ಕೆ ಅಲ್ಟರ್ನೇಟ್ ನಿಮಗೆ ರೂಟನ್ನು ಹೇಳ್ತೀವಿ. ಆ ರೀತಿ ನೀವು ಕಾರ್ಡ್ ಕಟ್ಟಿಂಗನ್ನು ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಈ ವೆಬಿನಾರ್ಗೆ ಜಾಯ್ನ್ ಆಗಿ ನಿಮ್ಮ ಒಂದು ಮೆಡಿಟೇಷನ್ ಜರ್ನಿ ಅನ್ನುವಂಥದ್ದು ಸುಗಮವಾಗಿ ಸಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.